ರಾಜ್ಯದಲ್ಲಿ ಬಾಣಂತಿಯರ ಸರ್ಕಾರದ ನಿರ್ಲಕ್ಷ್ಯದಿಂದ ಈ ಥರ ಆಗ್ತಿದೆ. ಸಚಿವರು ಕೂಡ ಭೇಟಿ ಕೊಡಲ್ಲ ಇಷ್ಟು ದಿನ ಆದರೂ ನೋಡಿ. ಬಾಣಂತಿಯರ ಸಾವು ಆಗಿರೋದು ನಿಜವಾಗ್ಲೂ ಕೂಡ ದುರಂತ, ದುರಾದೃಷ್ಟಕರ. ಇದನ್ನು ಮಾನ್ಯ ಮಂತ್ರಿಗಳು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಸರ್ಕಾರನೂ ಕೂಡ ಅಷ್ಟೇ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದೆ. ಅವರು ಲ್ಯಾಬ್ಗೆ ಇದನ್ನೆಲ್ಲ ಟೆಸ್ಟ್ ರಿಸಲ್ಟ್ಸನ್ನು ಕಳಿಸಿದ್ದೇವೆ. ಆ ಔಷಧ ಕಂಪನಿಯವರ ಬೇಜವಾಬ್ದಾರಿತನದಿಂದ ಇದು ಆಗಿದೆ ಅನ್ನುವಂಥದ್ದು. ಔಷಧಿ ಟೆಸ್ಟ್ ರಿಸಲ್ಟ್ ಬಂದ ಕೂಡಲೇ ಅವ್ರ ಮೇಲೆ ಕೇಸನ್ನು ಕೂಡ ಹಾಕಿ ಇದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಂಡು ಅವರಿಗೆ ಶಿಕ್ಷೆ ಕೊಡೋವರೆಗೂ ಕೂಡ ನಮ್ಮ ಸರ್ಕಾರ ವಿರಮಿಸೋದಿಲ್ಲ. ಆದರೂ ಕೂಡ ಅವರಿಗೆ ಶಿಕ್ಷೆ ಕೊಟ್ಟರು ಆಗಿರೋ ನಷ್ಟಕ್ಕೆ ಏನು ಸಿಗುತ್ತೆ ಅಂತ ನೀವು ಕೇಳ್ಬೋದು. ನಿಜ, ಭಾಳ ದುರಂತ. ಯಾಕಂದರೆ ಕುಟುಂಬದ ಒಬ್ಬ ಸದಸ್ಯರನ್ನು ಅಂತಹ ಒಂದು ಘಟ್ಟದಲ್ಲಿ ಕಳೆದುಕೊಳ್ಳುವುದು ಅದಕ್ಕೆ ಸಮಾನವಾದಂಥ ಇನ್ನೊಂದು ದುರಂತ ಮತ್ತೊಂದು ಇಲ್ಲ. ಹಾಗಾಗಿ ಸರ್ಕಾರದ ಪರವಾಗಿ ನಾನು ಕೂಡ ಅವರಿಗೆ ನಮ್ಮ ಒಂದು ಶೋಕವನ್ನು ನಾವು ಕೂಡ ಹೇಳ್ತೇವೆ. ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಭರಿಸ್ಕೊಳ್ತಕ್ಕಂತಹ ಶಕ್ತಿ ಬರಲಿ ಅಂತ ನಾನು ಆಶಿಸ್ತೇನೆ. ಆದರೆ ಸರ್ಕಾರ ಈ ವಿಷಯದಲ್ಲಿ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಕ್ಯಾಬಿನೆಟಲ್ಲಿ ಭಾಳ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇದನ್ನು ಒಂದು ಅಂತಿಮ ನ್ಯಾಯ ಕೊಡೋವರೆಗೂ ಕೂಡ ಸರ್ಕಾರ ವಿರಮಿಸೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪರಿಹಾರ ಕೊಡೋ ವಿಚಾರದಲ್ಲಿ ಬರೀ 2 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಸರ್. ಅವ್ರ ಕುಟುಂಬ ಸೇರ್ಬೋದು, ಜನರು ಎಲ್ಲರೂ ಕೂಡ ಈ ಕೋಮು ಗಲಭೆಗಳಲ್ಲೂ ಕೂಡ ಗಲಾಟೆ ಆದರೆ 5 ಲಕ್ಷ 10 ಲಕ್ಷ 15 ಲಕ್ಷ ಪರಿಹಾರ ಕೊಡ್ತಾರೆ. ಒಂದು ಜೀವಕ್ಕೆ 2 ಲಕ್ಷ ಪರಿಹಾರ ಸರಿಯಿಲ್ಲ ಸರ್ ಅಂತ. ಇಲ್ಲ ನೋಡಿ, ಜೀವಕ್ಕೆ ಎಷ್ಟು ಹಣ ಕೊಟ್ಟರು ಪರಿಹಾರ ಇಲ್ಲ, ಜೀವ ವಾಪಸ್ ಬರೋದಿಲ್ಲ. ಅದರಲ್ಲಿ ಸ್ಪಷ್ಟ 2 ಲಕ್ಷ 5 ಲಕ್ಷ ಅದರಲ್ಲಿ ಮೀನಾಮೇಷ ಎಣಿಸ್ತಕ್ಕಂಥ ಅವಶ್ಯಕತೆ ಸರ್ಕಾರಕ್ಕೇನು ಇಲ್ಲ. ಹಾಗಾಗಿ ಅದರಲ್ಲಿ ನಾವು ಕೂಡ ಮಾತಾಡ್ತೇವೆ. ಅದರಲ್ಲಿ ಹೆಚ್ಚಿನ ಪರಿಹಾರ ಕೊಡುವಂಥದ್ದು ನಿಜವಾಗೂ ಆಗಿರೋ ಘಟನೆ ಮುಖ್ಯ ಮತ್ತು ಘಟನೆ ದುರಂತದ ಮುಖ್ಯ. ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ವಿಷಯದಲ್ಲಿ ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಸೂಕ್ತ ಪರಿಹಾರ ಕೊಡೋದ್ರ ಬಗ್ಗೆನೂ ಕೂಡ ನಮ್ಮದೇನು ಇದಿಲ್ಲ, ಅದರಲ್ಲಿ ಆತಂಕ ಇಲ್ಲ. ಆದರೆ ದುರಂತ ಆಗಬಾರ್ದಾಗಿತ್ತು. ಅದರಲ್ಲಿ ಸ್ಪಷ್ಟ ನನ್ನ ಅಭಿಪ್ರಾಯವೂ ಕೂಡ ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತೇವೆ.